ದಿಸ್ ವ್ಲಾಗ್ ಇಸ್ ಕಂಪ್ಲೀಟ್ಲಿ ಅಬೌಟ್ ಮೈ ಮಮ್ಮಿ ಪಪ್ಪ ಆ್ಯನಿವರ್ಸರಿ. ಆದ್ರೆ ನನ್ನ ಆಫೀಸ್ ಒಳಗೆ ಲೀವ್ ಅಪ್ರೂವ್ ಆದ್ರೆ ಮಾತ್ರ ಆ್ಯನಿವರ್ಸರಿ. ಈಗ ಡಿಸೆಂಬರ್ 12 ಮಮ್ಮಿ ಪಪ್ಪ ಆ್ಯನಿವರ್ಸರಿ ಐತಿ. ನಾ ಇವತ್ತು ಲೀವ್ ಅಪ್ರೂವ್ ಹಾಕ್ತೀನಿ, ಲೀವ್ ಮೆಸೇಜ್ ಹಾಕೀನಿ. ಸೊ ವಿಲ್ ಸಿ. ನಮ್ಮ ಸರ್ ಹೈದ್ರಾಬಾದ್ ಒಳಗೆ ಅದಾರ, ಅವ್ರು ನೋಡಿ ಅಪ್ರೂವ್ ಮಾಡ್ತಾರೋ ಎಲ್ಲ ಗೊತ್ತಿಲ್ಲ. ಒಂದ್ಸತಿ ಕಾಲ್ ಮಾಡಿ ಐ ಚೆಕ್ ವಿತ್ ಹಿಮ್. ಲೀವ್ ಅಪ್ರೂವ್ ಆದ್ರೆ ಊರಿಗೆ ಇವತ್ತು ಬಸ್ ಹತ್ತೋದು ಇಲ್ಲ ಅಂದರೆ ಇಲ್ಲ. ಸೊ ವಿಲ್ ಸಿ. ನಾ ಈಗ ಹೊಂಟೇನೆ ಆಫೀಸಿಗೆ ಬಂದು ರೀಚ್ ಆದೆ ಆ್ಯಂಡ್ ಸರ್ ಅಪ್ರೂವಲ್ ಸಂಬಂಧ ವೇಟ್ ಮಾಡತ್ತಿದ್ದೆ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ನಾ ಈಗ ಊಟ ಮಾಡೋಕೆ ಹೊಂಟೀನಿ. ಐ ಗಾಟ್ ಲೇಟ್ ಗೈಸ್. ಸೊ ಇವತ್ತು ಜಲ್ದಿ ಹೋಗಬೇಕು. 8:30 ಸಮಥಿಂಗ್ ಬಸ್. ಊಟ ಮುಗಿಸ್ಕೊಂಡು ನನ್ನ ಕೆಲಸ ಮುಗಿಸ್ಕೊಂಡು ದೆನ್ ನಾ ಪಿ ಜಿಗೆ ಹೊಂಟೆ. ಆ್ಯಂಡ್ ಪಿ ಜಿಗೆ ಹೋಗೋಕ್ಕೂ ಮುಂಚೆ ನಂಗೆ ಪಡ್ ಬೇಕಾಯಿತು. ಸೊ ಪಡ್ ತೊಗೊಂಡು ಪಾರ್ಸಲ್ ಪಿ ಜಿಗೆ ಹೋಗಿ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆ. ಸೊ ಎಸ್ ಗೈಸ್, ಇವತ್ತು ಆಫೀಸಿಂದ ಜಲ್ದಿ ಬಂದೆ ಆ್ಯಂಡ್ ಬ್ಯಾಗ್ ಪ್ಯಾಕ್ ಮಾಡ್ಕೊಳ್ಳೋದಿತ್ತು. ಬ್ಯಾಗ್ ಪ್ಯಾಕ್ ಮಾಡ್ಕೊಂಡೆ. ಈಗ 8 ಗಂಟೆ ಬಸ್ ಐತಿ. ಈಗ ಆಲ್ರೆಡಿ 7 ಆಗೈತಿ. ಊಟ ಮಾಡಿ ಲೆಟ್ಸ್ ಗೋ. ಕರು ಬಾಯ್. ಸೊ ನಾ ಬಸ್ನಾಗ ಹತ್ತು ಕುಂತೆ. ನಾ ಬರೋದು ನಮ್ಮ ಮಮ್ಮಿ ಪಪ್ಪ ಗೊತ್ತೇ ಇಲ್ಲ. ಇದೊಂಥರ ಸರ್ಪ್ರೈಸ್. ಆ್ಯಕ್ಚುಲಿ ಭಾಳ ಚಳಿ ಐತಿ. ಸೊ ಗುಡ್ ನೈಟ್. ಹೆಲೋ ಗೈಸ್, ಗುಡ್ ಮಾರ್ನಿಂಗ್. ಸೊ ಬಿಜಾಪುರ ಬಂದೆ ಗೈಸ್. ನಮ್ಮಣ್ಣ ಕಳಕ್ಕೆ ಬಂದ. ನಾನು ಕಾರ್ ತೊಗೊಂಬರ್ತಾನೆ ಅನ್ಕೊಂಡ್ರೆ ಈ ಥಂಡಿ ಒಳಗೆ ಸ್ಕೂಟಿ ತಂದು ನಾನು, ಯಾಕಂದ್ರೆ ಡೌಟ್ ಬರಬಾರ್ದಂತ. ಓ ಥಂಡಿ ಬ್ಯಾಂಗ್ಳೂರ್ಗಿಂತ ಜಾಸ್ತಿ ಐತಿ. ಅದಕ್ಕೆ ಬಿಸಿಲು ಹುಡ್ಕಾಡ್ಕೊಂಬಂದು ಬಿಸಿಲಿಗೆ ನಿಂತು ನಾವು ಪೆಟ್ರೋಲ್ ಹಾಕ್ಸ್ಕೊಳತ್ತ. ಮಮ್ಮಿ ಪಾಪ ಏನೋ ಸರ್ಪ್ರೈಸ್ ಆಗೇ ಇಲ್ಲ ಅನ್ನೋ ಥರ ಪ್ರಿಟೆಂಡ್ ಮಾಡ್ಕೊಳತ್ತಿದ್ರು. ನಾವು ಫಾಸ್ಟ್ ಫ್ರೆಶ್ ಆಗಿ ಗುಡಿಗೆ ಹೊರಟ್ವಿ. ಆ್ಯಂಡ್ ನಾವು ಬಂದಿದ್ದು ಲಕ್ಷ್ಮೀ ನರಸಿಂಹಸ್ವಾಮಿ ಗುಡಿ. ಬಿಜಾಪುರ್ನಾಗ ದೊಡ್ಡ ಫೇಮಸ್ ಗುಡಿ ಐತಿ. ಇದು ಕೇವ್ ಟೆಂಪಲ್ ಅಂತೀವಿ ನಾವು ನಮ್ಮ ಕಡೆ. ಆ್ಯಂಡ್ ಈಗ ನಾವು ಹೊಂಟಿದ್ವಿ ಲಕ್ಷ್ಮೀ ಗುಡಿ. ಇದನ್ನು ಭಾಳ ಫೇಮಸ್. ತೊರುವಿ ಲಕ್ಷ್ಮಿ ಅಂತೀವಿ ನಾವು. ಅವಾಗಲೇ ಲಕ್ಷ್ಮೀ ನರಸಿಂಹ ಗುಡಿಗೆ ಹೋಗಿ ಬಂದ್ವಿ. ಇದು ಭಾಳ ಹಳೆಯ ವರ್ಷದ ಆಲದ ಮರ ಐತಿ. ಆ್ಯಂಡ್ ಲುಕ್ಸ್ ಹೌ ಬ್ಯೂಟಿಫುಲ್ ಆ್ಯಂಡ್ ಅಥೆಂಟಿಕ್ ಇಟ್ ಈಸ್. ಆ್ಯಂಡ್ ನಾವೆಲ್ಲ ಗುಡಿ ದರ್ಶನ ಮುಗಿಸ್ಕೊಂಡು ಹೋಟೆಲಿಗೆ ಹಸುವಾಗೈತೆ ಅಂತ ಹೇಳ್ತೀನಿ ಆಗ ಬಂದ್ವಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಆಯಿತು. ಈಗ ಈವ್ನಿಂಗ್ ಸೆಲೆಬ್ರೇಷನ್ ಲೆಟ್ ಸ್ಟಾರ್ಟ್. ಆ್ಯಂಡ್ ನಾವು ಹಿಂಗೆ ಮಾಡಿದ್ವಿ ಡೆಕೋರೇಷನ್ ಗುರುಭವನ್ ಹೋಟೆಲ್ನಾಗ ಮಾಡಿದ್ವಿ. ನಾನು ನಮ್ಮ ಅಣ್ಣ ಸೇರಿ ಏನೋ ಸಮಥಿಂಗ್ ಒಂದು ಪ್ಲ್ಯಾನ್ ಮಾಡೋಣ ಅಂಥೇಳಿ ಯಾರಿಗೂ ಡೆಕೋರ್ ಮಾಡೋಕೆ ಕೊಟ್ವಿ. ಆ್ಯಂಡ್ ನಮಗೆ ಬೇಕಾದವ್ರಿಗೆ ಅಷ್ಟೇ ನಾವು ಇನ್ವೈಟ್ ಮಾಡಿದ್ವಿ. ಐ ಮೀನ್ ಇನ್ನೂ ಭಾಳ ಜನ ಇದ್ರು, ಬಟ್ ಎಲ್ಲರಿಗೂ ಕರೆಯೋಷ್ಟು ಟೈಮೂ ಇರಲಿಲ್ಲ. ಬಿಕಾಸ್ ದಿಸ್ ಇಸ್ ಆಲ್ ಸಡನ್ ಪ್ಲಾನ್. ಆ್ಯಂಡ್ ಲುಕ್ ಎಟ್ ಮೈ ಫಾದರ್ ಸ್ಮೈಲ್. ಹಿ ವಾಸ್ ಸೋ ಹ್ಯಾಪಿ. ಆ್ಯಕ್ಚುಲಿ ಎಲ್ಲರೂ ನಮ್ಮ ಫ್ಯಾಮಿಲಿ ಒಳಗೆ ಖುಷಿ ಪಟ್ರೆ. ಆ್ಯಂಡ್ ನಮ್ಮ ಲಕ್ ಚಲೋ ಐತೆ. ನಮ್ದೆಲ್ಲ ದೊಡ್ಡಮ್ಮಗಳು ನಮ್ಮ ಬಿಜಾಪುರ ಒಳಗೆ ಇದ್ರು. ಸೊ ಅವರು ಅಟೆಂಡ್ ಮಾಡಿದ್ರು. ಆ್ಯಂಡ್ ನಮಗೆ ಭಾಳ ಖುಷಿ ಫೀಲ್ ಆಗತ್ತಿತ್ತು. ಆ್ಯಂಡ್ ಆಲ್ಸೋ ಸ್ಯಾಡೆಸ್ಟ್ ಪಾರ್ಟೀಸ್ ನಮ್ಮ ತಮ್ಮಗಳು ಇರಲಿಲ್ಲ. ಆ್ಯಂಡ್ ಎಟ್ ದ ಸೇಮ್ ಟೈಮ್ ನಮ್ಮ ಮಮ್ಮಿ ಪಪ್ಪ ಜೊತೆ ನಮ್ದು ಮಾಮ ಮತ್ತು ನಮ್ಮ ಅಕ್ಕಂದು ಮ್ಯಾರೇಜ್ ಆ್ಯನಿವರ್ಸರಿ ಇತ್ತು. ಬಿಕಾಸ್ ಅವರಿಬ್ಬರು 2 ಕಪಲ್ಸ್ ಎಟ್ ಅ ಟೈಮ್ ಮ್ಯಾರಿಡ್ ಆಗ್ಯಾರ. ಸೊ ಅವರಿಗೂ ಸರ್ಪ್ರೈಸ್ ಆಯ್ತು. ಆ್ಯಂಡ್ ವಿ ಆರ್ ಸೋ ಹ್ಯಾಪಿ. ವಿ ಫೆಲ್ ಸೋ ಹ್ಯಾಪಿ. ದೇ ಫೆಲ್ ಸೋ ಹ್ಯಾಪಿ. ಆ್ಯಂಡ್ ವಾಟ್ ಎಲ್ಸ್ ವಿ ವಾಂಟ್. ಆ್ಯಂಡ್ ಎಲ್ಲರೂ ಬಂದು ಸೆಟಲ್ ಆಗೋಕೆ ಒಂದು ಸ್ವಲ್ಪ ಟೈಮ್ ತೊಗೊಂಡ್ರೆ. ಆ್ಯಂಡ್ ಇಲ್ಲಿ ಅಂಕಲ್ ನಮ್ಮ ಅಮ್ಮ ನಮ್ಮ ಪಪ್ಪ ಏನೋ ಮಾತಾಡತ್ತಿದ್ರು. ಆ್ಯಂಡ್ ನಮ್ಮ ಅಣ್ಣ ಫುಲ್ ಎಲ್ಲ ಸೆಟ್ ಮಾಡೋಷ್ಟ್ರಾಗ ಬ್ಯುಸಿ ಆಗಿದ್ದ. ನಾ ಎಲ್ಲರಿಗೆ ಹಾಯ್ ಎಲ್ಲರೂ ಆರಾಮದಿರಿ ಅಂತ ಕೇಳೋದ್ರಾಗ ಬ್ಯುಸಿ ಆಗಿದ್ದೆ. ಆ್ಯಂಡ್ ದೆನ್ ದಿಸ್ ಇಸ್ ವಾಟ್ ದ ಕೇಕ್ ಈಸ್. ಆ್ಯಂಡ್ ಇಬ್ಬರಿಗೆ ಸೇಮ್ ಕೇಕ್ ತರಿಸಿದ್ವಿ. ಫೈನಲಿ ಎಲ್ಲ ಸೆಟ್ ಆಯ್ತು. ಇನ್ನೇನು ಫಂಕ್ಷನ್ ಸ್ಟಾರ್ಟ್ ಮಾಡೋದು. ಮಮ್ಮಿ ಪಪ್ಪಾಗೆ ಸ್ಟೇಜ್ ಮೇಲೆ ಕರ್ಸೋದೈತಿ. ಮಾಮಗ ಅಕ್ಕಗೆ ಸ್ಟೇಜ್ ಮೇಲೆ ಕರ್ಸೋದೈತಿ. ಕೇಕ್ ಕಟ್ ಮಾಡಿಸೋದೈತಿ. And the cake cutting program starts from here. And please bless them in all the ways. And yeah, let's start. Happy anniversary. ಸೊ ಎಲ್ಲ ಮುಗೀತು. ಈಗ ಕೇಕ್ ಕಟ್ಟಿಂಗ್ ಆಯಿತು, ಫೋಟೋ ಸೆಷನ್ ಆಯಿತು. ಆ್ಯಂಡ್ ಈಗ ಬರೋದು ನಮ್ಮದು ಬೆಸ್ಟ್ ಪಾರ್ಟ್, ಬ್ಯಾಟಿಂಗ್ ಮಾಡೋ ಟೈಮ್. ಸೊ ಬ್ಯಾಟಿಂಗ್ ಮಾಡಿ ಎಲ್ಲರದು ಊಟ ಮುಗಿಸ್ಕೊಂಡು ದೆನ್ ಎಲ್ಲರೂ ಚಲೋ ಆಯ್ತು ಅಂತ ಹೇಳಿದರು. ಸೊ ಈ ವ್ಲಾಗ್ ಇಷ್ಟೇ. ವಿಲ್ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್.